5 ವರ್ಷಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರ್ತಾರೆ 5 ವರ್ಷಗಳ ಕಾಲ. ವಿಧಾನಸಭೆಯಲ್ಲಿ ಸಿಎಂ ಕಾಲೆಳೆದ ಅಶೋಕ್, ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. 5 ವರ್ಷಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ವಿಧಾನಸಭೆಯಲ್ಲಿ ಸಿಎಂ ಕಾಲೆಳೆದ ಅಶೋಕ್ ಹಾಸ್ಯಾಸ್ಪದವಾಗಿ ಅಥವಾ ಅವರನ್ನು ಕಾಲೆಳೆಯುವಂತಹ ಪ್ರಯತ್ನ. ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಕಲಾಪದಲ್ಲಿ ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಚರ್ಚೆಗಳು. ಉತ್ತರವೇ ಸಿಗದ ಉತ್ತರ ಕರ್ನಾಟಕದ ತತ್ತರಿಸಿ ಹೋದ ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಆಯಿತು. ಈ ವೇಳೆ ಅಶೋಕ್ ಸಿಎಂ ಸಿದ್ದರಾಮಯ್ಯರನ್ನ ಕಾಲೆಳೆದಿದ್ದಾರೆ. ಗ್ಯಾರಂಟಿ ಕೊಟ್ಟೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ಆದರೆ ಅವರು ಎಂದೂ ಕೂಡ ನೇಗಿಲು ಕೊಟ್ಟೆ, ಬೀಜ ಕೊಟ್ಟೆ, ಗೊಬ್ಬರ ಫ್ರೀ ಅಂತ ಹೇಳಲಿಲ್ಲ. ವೇದಿಕೆ ಸಿಕ್ಕಾಗಲೆಲ್ಲ ಭಾಷಣ ಮಾಡ್ತಾರೆ ಅಂತ ಛೇಡಿಸಿದ್ರು. 5 ವರ್ಷಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಅಶೋಕ್ ಕಾಲೆಳೆದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಎನ್ನುವಂತಹ ಚರ್ಚೆ ಬಿಜೆಪಿಯಲ್ಲಿ ನಡೀತಿದೆ. ತನ್ನ ಪಕ್ಷದಲ್ಲೇ ಹೊಲಿಸಲಾಗದ ತೂತು ಬಿದ್ದಿರುವಾಗ ಕಾಂಗ್ರೆಸ್ಸಿನ ಆ ತೂತಿನ ಬಗ್ಗೆ ಯೋಚನೆ ಯಾಕೆ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಾಡುತ್ತೆ. 5 ವರ್ಷಗಳು ಸಿದ್ದರಾಮಯ್ಯನವರೇ ಆಡಳಿತ ನಡೆಸಬೇಕು ಎನ್ನುವ ಏಳಿಗೆಯ ಇರಾದೆ ಈ ಅಶೋಕ್ ರವರದ್ದಾಗಿರಲಿಲ್ಲ. ಕಾಲೆಳೆಯುವಂತಹ ಪ್ರಯತ್ನದ ಉನ್ಮಾದಗಳು ಅವರ ಹೇಳಿಕೆಯಲ್ಲಿ ಉಲ್ಲೇಖ ಆಗಿತ್ತು. ಅಂದ್ರೆ ಸಿಎಂ ಬದಲಾವಣೆಯ ಪರ್ವ ಶುರುವಾಗಿದೆಯಲ್ಲ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯರನ್ನ 5 ವರ್ಷ ಸಿಎಂ ಮಾಡೋದಕ್ಕೆ ಹೆಂಗ್ ಬಿಡ್ತಾರೆ ಕಾಂಗ್ರೆಸ್ಸಿನ ಕೆಲ ನಾಯಕರು ಅಂತ ಡಿ.ಕೆ. ಶಿವಕುಮಾರ್ ಅವರನ್ನ ಗುರಿ ಮಾಡ್ಕೊಂಡು ಈ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ನೀವು 5 ವರ್ಷ ಸಿಎಂ ಆಗ್ತೀರಾ, ಹೆಂಗಾಗ್ತೀರಾ ನೋಡೋಣ, ಪಕ್ಕದಲ್ಲಿರೋ ಡಿ.ಕೆ. ಶಿವಕುಮಾರ್ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಅವರ ತಾತ್ಪರ್ಯ. ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಎಷ್ಟೆಷ್ಟು ಸೆಷನ್ಗಳಲ್ಲಿ ಚರ್ಚೆಗಳಾಗಿದೆ. ಕಳೆದ 2 ದಶಕಗಳಿಂದ ಉತ್ತರ ಕರ್ನಾಟಕದ ಸಮಸ್ಯೆಗಳು ಕಾಲು ಮುರಿದುಕೊಂಡ ಅಂಗವಿಕಲನಂತೆ ಬಿದ್ದಿದೆ. ಉತ್ತರ ಕರ್ನಾಟಕದ ತತ್ತರಿಸಿ ಹೋಗುತ್ತಿರುವ ಸಮಸ್ಯೆಗೆ ಅಥವಾ ಉತ್ತರ ಈವರೆಗೂ ಯಾವುದೇ ರಾಜಕೀಯ ಪಕ್ಷಗಳು ಕೊಟ್ಟಿಲ್ಲ. ಉತ್ತರ ಕರ್ನಾಟಕ ಅಂದ್ರೆ ಯಾಕೆ ಇಷ್ಟು ತಾತ್ಸಾರ, ಈ ನಿರ್ಲಕ್ಷ್ಯಗಳು ಯಾಕೆ? ಇಲ್ಲಿ ಆಡಳಿತ ನಡೆಸುವ ಬಿಜೆಪಿಗೂ ಅದರ ಉತ್ಸಾಹ ಇಲ್ಲ, ಇಲ್ಲಿ ಆಡಳಿತ ನಡೆಸುವಂತಹ ಕಾಂಗ್ರೆಸ್ಸಿಗೂ ಅದರ ಬಗ್ಗೆ ಕಾಳಜಿ ಇಲ್ಲ. ವಿಷಯಾಂತರ ಆಗ್ತಾ ಇದೆ. ವಿಷಯಕ್ಕೆ ಬಂದು ಮಾತನಾಡೋದಾದ್ರೆ, ಅಶೋಕ್ ರವರು ಸೆಷನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗ್ತಾರೆ ಅಂತ ಹೇಳಿ ಛೇಡಿಸಿದ್ದಾರೆ. ಹಿಂದೆ ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು, 5,000 ಕೋಟಿ ಆವರ್ತನ ನಿಧಿಯ ಮೂಲಕ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಖರೀದಿ ಕೇಂದ್ರ ಮಾಡಬೇಕು ಅಂತ ನಮಗೆ ಹೇಳಿದ್ರು. ಈಗ 2.5 ವರ್ಷ ಆಗಿದೆ, ನೀವು ಆವರ್ತನ ನಿಧಿಯಲ್ಲಿ ಮಾಡಿದ್ದೀರಿ ಅಂತ ಹೇಳಿ ಪ್ರಶ್ನೆ. ವಿಪಕ್ಷ ನಾಯಕ ಅಶೋಕ್ ಸಿದ್ದುಗೆ ಪ್ರಶ್ನೆ. 5 ವರ್ಷಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಹೇಳಿ ಸೆಷನ್ನಲ್ಲಿ ಭಾರಿ ಚರ್ಚೆ. ಇನ್ನೊಂದಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಫಾರ್ಮಾಲಿಟೀಸಿಗೆ, ರೀತಿ ರಿವಾಜು. ಆಮೇಲೆ ನಾಳೆ ದಿನ ಉತ್ತರ ಕರ್ನಾಟಕದವರು ಎದ್ದೇಳಬಾರ್ದಲ್ಲ, ಹಾಗಾಗಿ ಒಂದು ರೀತಿ ರಿವಾಜಿಗೆ ಅಂಥೇಳಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ. ಅದನ್ನೇನು ಆಳ ಅಗಲೇನು ಕೆದಕಿರೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಮಾಡಿಕೊಡಿ ಅಂಥೇಳಿ ಒಂದಷ್ಟು ಜನ ಎದ್ದು ನಿಂತು ಹೇಳಿರ್ತಾರೆ. ಅದನ್ನು ಸಮಜಾಯಿಷಿ ನೀಡಿ ಅಲ್ಲಿನ ಗೌರವಾನ್ವಿತ ಸಭಾಪತಿಗಳು ಅದಕ್ಕೆ ಏನೋ ಉತ್ತರಿಸ್ಬಿಟ್ಟು ಅಲ್ಲಿ ಸುಮ್ಮನೆ ಕೂರಿಸಿರ್ತಾರೆ. ಇವಿಷ್ಟು ಬಿಟ್ಟರೆ ಶಾಶ್ವತ ಪರಿಹಾರ ಸಿಗುವಂಥ ಯಾವುದೇ ಭರವಸೆಗಳು ಕೂಡ ಅಲ್ಲಿ ಸಿಕ್ಕಿರೋದಿಲ್ಲ. ಉತ್ತರ ಕರ್ನಾಟಕ ಅಂದರೆ ಹಾಗೇನೆ ನಿರ್ಲಕ್ಷಿತ, ಅಭಿವೃದ್ಧಿ ವಂಚಿತ, ಕಾಲಕ್ಕೂ ಕೂಡ ತಾತ್ಸಾರಕ್ಕೊಳಗಾದಂತಹ ಭಾಗ ಉತ್ತರ ಕರ್ನಾಟಕ. ಯಾವೊಬ್ಬ ರಾಜಕಾರಣಿಗೂ ಮನಸ್ಸಿಲ್ಲ, ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ ಒಂದು ಸ್ವಲ್ಪ ಉತ್ತರ ಕರ್ನಾಟಕದ ಬಗ್ಗೆಯೂ ಕೂಡ ಚರ್ಚೆಗಳಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.